ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ सुद्धिಗಳನ್ನು. बोलू म्हणा. 2021ला आमच्या महानगरपालिकेचे इलेक्शन झाले. 2021मध्ये लोकांनी आम्हाला एक आमच्यावरती विश्वास ठेवून आम्ही महानगरपालिकेत काहीतरी ते लोकांच्या समस्या सोडू शकतो आणि जे लोकांच्या सर्वांगीण विकासासाठी, वार्डाच्या सर्वांगीण विकासासाठी आम्ही काम करू शकतो ह्या विश्वासानं आमच्यावरती मतदान करून आम्हाला निवडून दिले. 2023ला आमचा शपथविधी झाली. 2023 2025पर्यंत 2 वर्ष झालं. 2 वर्षामध्ये महानगरपालिकेत आमचं छोटंसंही काम होईना. आम्ही 2023मध्ये जे ठराव पास केला होता, डॉक्टर बाबासाहेब आंबेडकर 1939ला जुन्या महानगरपालिकेच्या बिल्डिंगमध्ये येऊन गेले होते. तेव्हाचे पूज्य महापौर त्यांना सत्कार केले होते आणि त्यावेळेला डॉक्टर बाबासाहेब आंबेडकर 1 दिवसासाठी आमच्या कंग्रागलीत वस्ती होते. तर त्या जुन्या महानगरपालिकेच्या बिल्डिंगमध्ये डॉक्टर बाबासाहेब आंबेडकर जीवनचरित्र आधारित एक एक म्युझियम व्हावं आणि एक लायब्ररी व्हावं हे एक ठराव पाठवलं होतं. पण त्याच्यावरती अजून सुद्धा काही पण अंमलबजावणी नाही झाले. हेल्थ कमिटीच्या मीटिंगमध्ये 2024ला एक त्यांचं फंड जे लागणार ते फंड SFC फंडमध्ये तुम्ही राखीव ठेवून ते काम करा असं ते एक तेव्हाचे हेल्थ चेअरमन जे होते त्यांनी एक ठराव पास केले होते. तरीही सुद्धा त्याच्यावरती काही पण अंमलबजावणी नाही. त्याच उद्देशानं आम्ही ते असं झालंय म्हणून आम्ही रिजनल कमिशनरला लिहिलो. रिजनल कमिशनरकडनं एक इतर पत्र आलं, त्याच्यावरती ही अंमलबजावणी नाही. तसंच आमच्या गणाचर गल्लीत एक महानगरपालिकेची जागा आहे, 11 गुंठे जागामध्ये थोडं ते एन्क्रोचमेंट झालं आहे. एन्क्रोचमेंट काढा म्हणून गणाचर गल्लीच्या रहिवासींनी 2021 इथं फाईट करायला त्यांनी कंप्लीट करायला येतं. तरीही त्यावरती काही पण यांच्या ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಹೋರಾಟದ ಪ್ರಾರಂಭ ಮಾಡಿದ್ದು ಹಿಡಿಕೊಂಡು ಧಾರವಾಡ ಕಮ್ಯುನಿಟಿ ಎಸ್ಟೇಟ್ಗೆ ನೀರನ್ನು ಕುಡಿಯುವ ನೀರನ್ನು ಪೂರೈಕೆ ಮಾಡುವ ಸಂದರ್ಭದಲ್ಲಿ ಏನೊಂದು ಸಂಘಟನೆ ಕಟ್ಟಲಾಗಿದೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಬೆಳಗಾವಿ ಇರೋದ್ರಿಂದ ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ದಲಿತ ಇರ್ಬೋದು, ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ಒಂದು ಸಂಘಟನೆಯನ್ನು ಮಾಡಿದ್ದೇವೆ. ಆ ಪ್ರಕಾರ ಅದರಲ್ಲಿ ನಮ್ಮ ನೀರು ನಮ್ಮ ಹಕ್ಕಿನ ಅಡಿಯಲ್ಲಿ ಒಂದು ಹೋರಾಟ ಪ್ರಾರಂಭ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಆದಂಥ ಶ್ರೀ ಮೊಹಮ್ಮದ್ ಅಶೀಫ್ ಸಾಹೇಬ್ಗೆ ನಾವು ಭೇಟಿಯಾಗಿ ಇದರ ಬಗ್ಗೆ ನಾವು ಹೇಳಿದ್ದೇವೆ. ಬರುವಂಥ ಮಾರ್ಚ್ 5ರಂದು ನಾವೊಂದು ಮೋರ್ಚಾವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದನ್ನು ತಕ್ಷಣವಾಗಿ ಬಂದ್ಬಿಡೋದಂತೇಳಿ ಅವರ ಒಂದು ಆಶ್ವಾಸವನ್ನು ಕೂಡ ಕೊಟ್ಟಿದ್ರು. ನೀವು ಇದೆಲ್ಲ ಹೋಗಬೇಡಿ, ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದರು. ಆ ಪ್ರಕಾರ ಈಗಾಗಲೇ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಮಗಾರಿ ಎಲ್ಲೇ ನಡೀತು ಅಂತ ಹೇಳಿದರೆ ಇದು ಹುಕ್ಕೇರಿ ತಾಲೂಕು, ಗೋಕಾಕ್ ತಾಲೂಕು, ಅರಭಾವಿ ತಾಲೂಕು, ಕಿತ್ತೂರು ತಾಲೂಕು, ಬೇಲಂಬೆಲ್ ತಾಲೂಕು, ಕಾಂಗ್ರೆಸ್ ತಾಲೂಕಿನಲ್ಲಿ ಈ ಕಾಮಗಾರಿ ನಡೆದಿತ್ತು. ಅದನ್ನು ಈಗಾಗಲೇ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಅಂತ ಹೇಳ್ಕೊಂಡು ಈಗಾಗಲೇ ಒಂದು ಪತ್ರ ಕೂಡ ಹುಕ್ಕೇರಿಯ ತಹಸೀಲ್ದಾರ್ ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಬಂದಿದೆ. ಅದಕ್ಕೆ ಕಾರಣದಿಂದ ರೈತರೆಲ್ಲರೂ ಹೋರಾಟಕ್ಕೆ ಇದ್ದಾರೆ ಅಂತ ಹೇಳ್ಕೊಂಡು ಅದರಲ್ಲಿ ಉಲ್ಲೇಖ ಕೂಡ ಇದೆ. ಹಾಗಾಗಿ ಈಗಾಗಲೇ ಎಲ್ಲ ಕಾಮಗಾರಿಗಳು ಈ ಒಂದು ಕುಡಿಯುವ ನೀರನ್ನು ಏನು ಸರಬರಾಜನ್ನು ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡ ತಲುಪಿಸಲು ಈಗಾಗಲೇ ಸ್ಥಗಿತವಾಗಿದೆ. ಹಾಗಾಗಿ ನಮ್ಮ ಏನು 5ನೇ ತಾರೀಕಿಗೆ ಮಾರ್ಚ್ಗೆ ಒಂದು ಕಳೆದ ಒಂದು 2-3 ತಿಂಗಳಿಂದ ಸಾರ್ವಜನಿಕ ವಲಯದಲ್ಲಿ ಇಳಕಲ್ ಜಲಾಶಯದ ನೀರು ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಬರ್ತಕ್ಕಂಥದ್ದನ್ನು ಇದ್ದಾಗ ಬೇರೆ ಬೇರೆ ಮೂಲಗಳಿಂದ ತಿಳಿದು ಬಂದಾಗ ಅನೇಕ ಗಣ್ಯರು, ಅನೇಕ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಗಟ್ಟಿಯಾಗಿ ಹೋರಾಟದ ಮಾಡಿರ್ತಕ್ಕಂಥ ಒಂದು ಪ್ರತಿಫಲವಾಗಿ ನಾವು ಸಂಸ್ಥೆಗಳು ಅನೇಕ ಮುಖಂಡ MLA ಮಾಡಿದವು, RCO, ಆಮೇಲೆ ಜಿಲ್ಲಾಧಿಕಾರಿಗಳ ಕಡೆ ಭೇಟಿಯಾದಾಗ 5ನೇ ತಾರೀಕು ನಾವು ಮಾಡ್ಕೊಂಡಿದ್ವಿ. ಆ ರೀತಿ ನಾವು ಏನೇನೋ ಈ ಹಿನ್ನೆಲೆಯಲ್ಲಿ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ಈಗಾಗಲೇ ಒಂದು ಕೆಲವು ಪತ್ರಗಳನ್ನು ಕೊಡಿದ್ದಾರೆ. ನಮಗೇನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟತಕ್ಕಂಥ 3 ವಿಭಾಗಗಳ ತಹಶೀಲ್ದಾರ್ಗಳಿಗೆ ನಾವು ನೋಟಿಸ್ ಕೊಟ್ಟಿದ್ದೆ. ಅವರು ಹುಕ್ಕೇರಿ ತಹಶೀಲ್ದಾರ್ ಅವರು ಆ ನಡೆಯ ಕೆಲಸ ಸ್ಥಗಿತ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ.
ಇದು ಕೂಡ ಹುಕ್ಕೇರಿಯೊಳಗೆ ರಾಯಬಾಗದೊಳಗೆ ಆಗಿರಬೇಕು, ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟ ಮುಖಾಂತರ ಈಗ ತುರ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ನಿಯೋಗ ಅವ್ರಿಗೆ ಭೇಟಿಯಾಗಿತ್ತು. ಅವರು ಮಾತನ್ನು ಹೇಳಿದ್ರು, ನಾ ಯಾವುದೋ ಸ್ಥಿತಿಯೊಳಗೆ ನಾ ಇದನ್ನು ನೀವು ಹೇಳಿರ್ತಕ್ಕಂಥ ಈ ಕೆಲಸವನ್ನು ಈ ಕಾಮಗಾರಿಯನ್ನು ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.